he was, then they have produced all the documents, digital documents before the court. So it is you who has to submit before the court the message which has come to you, because it is you who are offended, not the person who has sent it. So you are filing a complaint based on the message digitally sent to you. So it is you who has to give a certificate stating that on such a date, such a time, such a place, I have received a message stating that, so you have to write the message along with the video, CD, and submit it before the court, and it is admitted under law. It is admitted under law. We cannot produce the accused before the court also. Even in my office I can produce, and through VC I can cross-examine or 3-1 statement, anything can be. So our work has become easy and our income has become low. 25 ಡಿಸೆಂಬರ್ 2025 ಇದನ್ನ BNS ಆಗಿ ಬದಲಾವಣೆ ತಂದಿದ್ದಾರೆ. ಹಿಂದೆ BNS ಆಗಿ ಬಹುಶಃ ಈ ಬಹಳಷ್ಟು IPC ಸೆಕ್ಷನ್ಗಳು ಮರ್ಜ್ ಆಗಿರುವಂಥದ್ದು. ಹಳೆಯದು 511 IPC ಸೆಕ್ಷನ್ ಇತ್ತು. BNS ಆದ ನಂತರ 356 ಸೆಕ್ಷನ್ಗಳನ್ನ ಮಾಡಲಾಗಿದೆ. ವಿಶೇಷವಾಗಿ ಜನರಲ್ಲಿ ನಮ್ಮೆಲ್ಲ ನ್ಯಾಯಾಧೀಶರು ಸಹಿತ ಜನರಿಗೆ ಅರಿವುಗೊಳಿಸುವಂತ ಕಾರ್ಯಗಳನ್ನು ಸಹಿತ ಆಗಬೇಕಾಗಿದೆ. ನಮ್ಮ ವಕೀಲ್ ಬಹಳಷ್ಟು ಸಮಯದಲ್ಲಿ ನಾವೆಲ್ಲ ನೋಡ್ತಿರ್ತೀವಿ. ಇವತ್ತು ಪಬ್ಲಿಕ್ ಅಲ್ಲಿ ಬಂದಾಗ ಪೊಲೀಸ್ ಸ್ಟೇಷನ್ ಅಲ್ಲಿ 2-3 ವಿಷಯಗಳನ್ನ ಹೇಳಿದ್ರು. ಎಷ್ಟೋ ಬಾರಿ ಪೊಲೀಸರು ಸಹಿತ ಸೆಕ್ಷನ್ ಆಗುವಂತ ಸಮಯದಲ್ಲಿ ತಪ್ಪು ತಡೆ ಆಗ್ತಿರೋದಂತೆ. ಪೊಲೀಸರು ಸ್ಟೇಷನ್ ಅಲ್ಲಿ ಆಗುವಂತ ಇವತ್ತು ಯಾವುದೇ ಒಂದು ಸಣ್ಣದಿರುವಂತ ಘಟನೆಗಳನ್ನ ಬಹುಶಃ ತಾವೆಲ್ಲ ಪ್ರತಿದಿನ ಅದನ್ನೇ ಡೀಲ್ ಮಾಡ್ತಿರ್ತೀವಿ. ಯಾವುದೋ ಒಂದು ಘಟನೆ ಆಗಿದ್ದನ್ನ ಜೊತೆಯಲ್ಲಿ ಮತ್ತೊಂದು 2-3 ಸೆಕ್ಷನ್ಗಳನ್ನ ಹಾಕಿ ಇವತ್ತು ಜನರಿಗೂ ಸಹಿತ ಸ್ವಲ್ಪ ತೊಂದರೆ ಕೊಡುವಂತದ್ದನ್ನು ಸಹಿತ ನಾವು ಇವತ್ತು ಸ್ಟೇಷನ್ ಅಲ್ಲಿ ಅಲ್ಲಾಡುವಂತ ಜನನ ಬಹಳಷ್ಟು ಜನನ ನೋಡ್ತಿರ್ತೀವಿ. ಎಷ್ಟೋ ಬಾರಿ ಅಂತ ಘಟನೆಗಳು ಆಗ್ತಾ ಇರ್ತದೆ. ಅದನ್ನ ಧೈರ್ಯ ತುಂಬುವಂತ ಕೆಲಸವನ್ನ ನಮ್ಮ ಈ ವಕೀಲರು ವಿಶೇಷವಾಗಿ ಅವ್ರದೇ ಆದಂತ ರೀತಿಯಲ್ಲಿ ಬಹಳಷ್ಟು ಜನ ತಮ್ಮ ವೃತ್ತಿಯಲ್ಲಿ ತಮ್ಮ ವೃತ್ತಿ ಧರ್ಮವನ್ನು ಮರೆಯುವ ಜೊತೆಯಲ್ಲಿ ಆ ಜನರ ಧೈರ್ಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಬಹಳಷ್ಟು ಜನ ತಾವೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಬಂದಂತ ಜನರಿಗೆ ನ್ಯಾಯ ಕೊಡಿಸುವುದರಲ್ಲಿ ಮತ್ತು ಅತ್ಯಂತ ನಮ್ಮ ವಕೀಲರು ಮತ್ತು ನಮ್ಮ ನ್ಯಾಯಾಲಯದ ಕಟ್ಟಡ ಹೇಗಿದೆ, ನ್ಯಾಯಾಲಯ ಹೇಗಿದೆ ಅಂದ್ರೆ ಆಗದೇ ಇರೋರಿಗೆ ಶಿಕ್ಷೆ ಆಗಬಾರ್ದಷ್ಟೇ. ಅನ್ಯಾಯ ಮಾಡಿದವರಿಗೆ ಆಗಲಿ, ಆದ್ರೆ ಅನ್ಯಾಯ ಮಾಡದೇ ಇರೋರಿಗೆ ಶಿಕ್ಷೆ ಆದ್ರೆ ಬಹುಶಃ ನಮ್ಮ ವೃತ್ತಿಗೂ ಸಹಿತ ಅದು ತೊಂದರೆ ಅಥವಾ ನಾವು ಮಾಡ್ತಾ ಇರೋ ವೃತ್ತಿಗೆ ಗೌರವ ಇಲ್ಲ ಅಂತ ಹೇಳಿ